ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ಮನಿ ಪ್ಲ್ಯಾಂಟ್. ಸೊ ತುಂಬ ಜನದ ಮನೆಯಲ್ಲಿ ಮನಿ ಪ್ಲ್ಯಾಂಟ್ನ ಬೆಳೆಸ್ತಾ ಇರ್ತೀವಿ. ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದಿರಲ್ವ, ನಿಮಗೆ ಗೊತ್ತಿಲ್ಲದಿರೋಂತಹ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕೋದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಅನ್ನೋದು ತುಂಬ ಜನ ಬೆಳೆಸ್ತಾ ಇರ್ತೀವಿ. ಸೊ ಈ ಮನಿ ಪ್ಲ್ಯಾಂಟ್ನ ನೋಡಿ ಕೂಡ ನಮ್ಮ ಮನೆಯಲ್ಲಿ ಹೇಗಿದೆ, ನೆಗೆಟಿವ್ ಎನರ್ಜಿ ಇದೆಯಾ, ಪಾಸಿಟಿವ್ ಎನರ್ಜಿ ಅಂತ ಇದೆಯಾ ಅಂತ ಕೂಡ ನಾವು ತಿಳ್ಕೊಬೋದು. ಇನ್ ಕೇಸ್ ಏನಾದರೂ ಮನಿ ಪ್ಲ್ಯಾಂಟು ಒಣಗಿದೆ ಅಂತ ಅನ್ನೋದಾದರೆ ಸೊ ಖಂಡಿತ ಆ ಮನೆಯಲ್ಲೊಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ನಿಮ್ಮ ಮನೆ ಎದುರಾದರೂ ಮನಿ ಪ್ಲ್ಯಾಂಟ್ ಏನಾದರೂ ಒಣಗ್ತಾ ಇದ್ದರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಹಾಗೆಯೇ ಮನಿ ಪ್ಲ್ಯಾಂಟು ಯಾವ ದಿಕ್ಕಿಗೆ ಇಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಮನಿ ಪ್ಲ್ಯಾಂಟು ಆದಷ್ಟು ಬುಧವಾರ ದಿನ ತೊಗೊಂಡು ಬಂದರೆ ಒಳ್ಳೆಯದು. ನೀವೇನಾದರೂ ಮನಿ ಪ್ಲ್ಯಾಂಟ್ನ ತೊಗೊಂಡು ಬರ್ತಾಯಿದ್ರೆ ಮನೆಯಲ್ಲಿ ಇಡ್ತಾ ಇದ್ದೀರಾ ಅಂತಂದರೆ ವಾಟ್ರಲ್ಲಾದರೂ ಇಡ್ಬೋದು, ಇಲ್ಲ ಮಣ್ಣಲ್ಲಿ ಅಂದರೆ ಪಾಟಲ್ಲಿ ಕೂಡ ನೀವು ಇದನ್ನು ಇಡ್ಬೋದು. ಆದಷ್ಟು ಮನಿ ಪ್ಲ್ಯಾಂಟ್ನ ಉದ್ದಕ್ಕೆ ಬೆಳೆಯೋಕ್ಕೆ ಬಿಡಿ. ಅಂದರೆ ಅದು ಜಾಸ್ತಿ ಕೆಳಗಡೆಗೆ ಬಗ್ಗಿ ಕೆಳಗಡೆ ಬೆಳಿಬಾರ್ದು, ಅಂದರೆ ಜೋತು ಬಿದ್ದಂಗೆ ಬೆಳಿಬಾರ್ದು. ಮೇಲಕ್ಕೆ ಉದ್ದಕ್ಕೆ ಬೆಳ್ಕೊಂಡು ಹೋದರೆ ಮನಿ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಹಾಗೆಯೇ ಮನಿ ಪ್ಲ್ಯಾಂಟ್ ಎಲ್ಲಾದರೂ ಒಣಗಿರೋ ಏನಾದರೂ ಗಿಡಗಳಿತ್ತು ಅಂತಂದರೆ, ಒಣಗಿರೋ ಅಂತಹ ಎಲೆಗಳಿತ್ತು ಅಂದರೆ ಅದನ್ನು ನೀವು ಆದಷ್ಟು ತೆಗೆದುಬಿಡಿ. ಓಕೆನಾ? ಸೊ ಇದಿಷ್ಟು ಇನ್ಫಾರ್ಮೇಷನ್. ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ನೀವೇನಾದರೂ ಮನಿ ಪ್ಲ್ಯಾಂಟ್ನ ದುಡ್ಡು ಕೊಟ್ಟು ಖರೀದಿ ಮಾಡಿ ತೊಗೊಂಡು ಬಂದು ಗಿಡನ ಬೆಳೆಸ್ತಾ ಇದ್ದರೆ ಖಂಡಿತ ಆ ಥರ ಮಾಡಬೇಡಿ. ನೀವು ಅಂದ್ಕೊಂಡ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಿದೆ ಎಲ್ಲಿ ಸಿಗುತ್ತೆ ಅಂತ. ಸೊ ಆದಷ್ಟು ನಿಮ್ಗೆ ಇದನ್ನು ಕೇಳಿದರೆ ನಿಜ ಶಾಕ್ ಆಗ್ಬೋದು. ಬಟ್ ಈ ಥರ ಮಾಡಿದ್ರೆ ನಿಮಗೆ ಅಭಿವೃದ್ಧಿ ಅನ್ನೋದು ಚೆನ್ನಾಗಿರುತ್ತೆ ಫೈನಾನ್ಷಿಯಲಿ. ಸೊ ಇದನ್ನು ಆದಷ್ಟು ಕದ್ದು ತರಬೇಕಂತೆ ಗಿಡನ. ಸೊ ಕದ್ದು ತರೋದು ಎಲ್ಲಿ ಅಂತಂದರೆ, ಆದಷ್ಟು ನೈಟ್ ಟೈಮಲ್ಲಿ ಕದ್ದು ಕೂಡ ನೀವು ತರ್ಬೋದು. ಎಲ್ಲಿ ಕದ್ದು ತರಬೇಕು ಅಂದರೆ, ಚೆನ್ನಾಗಿ ಫೈನಾನ್ಷಿಯಲಿ ಸೆಟಲ್ ಆಗಿರೋವಂತಹ ಮನೆಗಳ ಹತ್ರ ತರಬೇಕಾಗತ್ತೆ ನೀವು. ಯಾಕೆ ಅಂದರೆ ಅದರಲ್ಲಿ ಫೈನಾನ್ಷಿಯಲಿ ಚೆನ್ನಾಗಿ ಸೆಟ್ಲಾಗಿ ಇರೋ ಮನೆ ಹತ್ರ ತಂದರೆ ಸೊ ಆ ಒಂದು ಅಭಿವೃದ್ಧಿ, ಫೈನಾನ್ಷಿಯಲಿ ಇಂಕ್ರಿಮೆಂಟ್ ನಮಗೂ ಕೂಡ ಬರುತ್ತೆ ಅಂತ ನಂಬಿಕೆ ಇದೆ. ಸೊ ಹಾಗಾಗಿ ಆದಷ್ಟು ಫೈನಾನ್ಷಿಯಲಿ ಚೆನ್ನಾಗಿರೋವಂಥ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಹೇಳಬೇಕು ಅಂದರೆ ಶ್ರೀಮಂತರ ಮನೆಯಿಂದ ನಾವು ಇದನ್ನು ಕದ್ದು ತಂದು ನಮ್ಮ ಮನೆಯಲ್ಲಿ ಇಟ್ಕೊಂಡು ಬೆಳೆಸಿದ್ರೆ ಮನಿ ಪ್ಲ್ಯಾಂಟ್ ಅನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಆದಷ್ಟು ಮನಿ ಪ್ಲ್ಯಾಂಟ್ ಏನಾದರೂ ಬೆಳೆಸ್ತಾ ಇದ್ದರೆ ಇದನ್ನು ಫಾಲೋ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಇದು ಯಾವ ದಿಕ್ಕಲ್ಲಿ ಇಡಬೇಕು ಅಂದರೆ, ಆಗ್ನೇಯ ದಿಕ್ಕಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು, ತುಂಬಾ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಬರೀ ಮನಿ ಪ್ಲ್ಯಾಂಟ್ನ ಬೆಳೆಸ್ಕೊಂಡು ಕೆಲ್ಸಕ್ಕೆ ಹೋಗದೆ ಮನಿ ಬರುತ್ತೆ ಅಂತಲ್ಲ. ಸೊ ನೀವು ಬಂದಿರೋ ಮನಿ ಚೆನ್ನಾಗಿ ಉಳಿಬೇಕು, ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಮನಿ ಪ್ಲ್ಯಾಂಟ್ನ ಬೆಳೆಸ್ಕೊಳ್ಳಿ. ಹಾಗೆಯೇ ಬ್ಯಾಂಬೋ ಸ್ಟಿಕ್ ಅಂತ ಬರುತ್ತಲ್ಲ, ಸೊ ಅದನ್ನು ಕೂಡ ಬೆಳೆಸಿದ್ರೆ ಕೂಡ ತುಂಬಾ ಒಳ್ಳೆಯದು. ಸೊ ಆದಷ್ಟು ಈ ಎರಡು ಇನ್ಫಾರ್ಮೇಷನ್, ಮೈನ್ ಇನ್ಫಾರ್ಮೇಷನ್ ಅಂದರೆ ಯಾವ ದಿಕ್ಕಾಗಿ ಇರಬೇಕು, ಅದನ್ನೇ ಪರ್ಚೇಸ್ ಮಾಡುವಾಗ ದುಡ್ಡು ಕೊಟ್ಟು ತರೋದಕ್ಕಿಂತ ಕದ್ದು ತರೋದು ಕೆಟ್ಟದ್ದು ಅಂತಾರೆ. ಬಟ್ ಮನಿ ಪ್ಲ್ಯಾಂಟ್ ಏನು ಇಟ್ ಇಸ್ ನಾಟ್ ಅ ಬಿಗ್ ಇಶ್ಯೂ ಅಲ್ವಾ. ಅದು ಕದ್ದು ತರಬೇಕಾದ್ರೆ ಯಾರೂ ಕೂಡ ನೋಡದೇ ಇರೋ ಥರ ಕೂಡ ನೋಡ್ಕೊಳ್ಳಿ. ಸೊ ಯಾರು ನೋಡದೇ ಇರೋ ಟೈಮಲ್ಲಿ ಶ್ರೀಮಂತರ ಮನೆಯಲ್ಲಿ ಇದನ್ನು ಕದ್ದು ತಂದು ನಾವು ಬೆಳೆಸೋದ್ರಿಂದ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಚೆನ್ನಾಗಿರುತ್ತೆ. ಸೊ ಆದಷ್ಟು ನೋಡಿ ಫಾಲೋ ಮಾಡಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಸೊ ನಿಮ್ಮ ಮನೇಲಿ ಏನಾದ್ರು ಆಲ್ರೆಡಿ ನೀವು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದರೆ ಸೊ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ಆಗ್ನೇಯ ದಿಕ್ಕಲ್ಲಿ ಇಡೋದಕ್ಕೆ ಟ್ರೈ ಮಾಡಿ. ಆಗ್ನೇಯ ದಿಕ್ಕಲ್ಲಿ ಇಟ್ಟು ಆ ಮನಿ ಪ್ಲ್ಯಾಂಟ್ ಹೇಗೆ ಬೆಳೀತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಮನಿ ಪ್ಲ್ಯಾಂಟ್ ಹೇಗೆ ಬೆಳೀತಾ ಇರುತ್ತೋ ಸೊ ಹಾಗೇ ಕೂಡ ನೀವು ಫೈನಾನ್ಷಿಯಲಿ ಬೆಳೀತೀರಾ ಅಂತ ಕೂಡ ಇದೆ. ಓಕೆನಾ? ಇಷ್ಟೇ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.